ಕಾಲು ಕೈ ಚೆನ್ನಾಗಿ ತೊಳ್ಕೊಂಬನ್ನಿ. ಹೊರಗಡೆ ಕೆಲಸಕ್ಕೆ ಹೋಗಿರ್ತೀರ, ಆದರೆ ಹೊರಗಡೆಯಿಂದ ಬರಬೇಕಾದ್ರೆ ಕೈ ಕಾಲು ಚೆನ್ನಾಗಿ ತೊಳ್ಕೊಂಬನ್ನಿ. ಹುಷಾರ್. ಅರ್ಚಕರು ಕೂಡ ಹೇಳ್ತಾ ಇದ್ದೀನಿ, ಭಾಳ ಜನ ಅರ್ಚಕರು ತಪ್ಪು ಮಾಡ್ತೀರಾ. ದೇವಸ್ಥಾನ ಅಭಿಷೇಕ ಮಾಡ್ತೀರಾ, ಅರ್ಜೆಂಟಾಗಿ ಬಾತ್ರೂಮ್ ಲೆಟ್ರಿನ್ ಬಂತು ಹೋಗ್ತೀರಾ, ನೇಟ್ರಿಗಂಗೆ ಬರ್ತೀರಾ, ಕೈ ಕಾಲು ತೊಳ್ಕೊಳ್ಳಲ್ಲ. ಅಲ್ಲಿ ಬಂದು ಅಭಿಷೇಕ ಮಾಡಿದಾಗ ನಿನ್ನ ಸಂಸಾರ ಒಣಗೋಗುತ್ತೆ. ಹುಷಾರ್. ಹೇಳಿದ್ದೀನಿ. ಅವನೇನು ಹೇಳುತ್ತೆ, ಒಂದು ಸಲ ಗರ್ಭಗುಡಿ ಬಿಟ್ಟರೆ ಒಬ್ಬ ಅರ್ಚಕ ಪೂಜೆ ಮಾಡ್ತಾ ಇದ್ರೆ ಅವ್ನು ಅಕಸ್ಮಾತ್ ಮಲಮೂತ್ರ ವಿಸರ್ಜನೆ ಮಾಡಕ್ಕೆ ಹೋದರೆ ಸ್ನಾನ ಮಾಡಿ ಬರಬೇಕು ಅಂತ ಹೇಳುತ್ತೆ. ಕೆಲವರು ಏನು ಮಾಡ್ತಾರೆ, ಊಸ್ಬಿಡ್ತಾರೆ, ಕೆಲವರು ಕೆರ್ಕೊಂತ ಕೂತಿರ್ತಾರೆ, ತಿರುಗಿ ದೇವ್ರು ಮುಟ್ತೀರಾ ನಿಮ್ಮ ಯೋಗ್ಯತೆಗಷ್ಟು. ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಬಹಳ ದೊಡ್ಡ ತಪ್ಪು. ಇಂಥ ತಪ್ಪುಗಳನ್ನ ನೀವುಗಳು ಮಾಡ್ಕೊಳ್ಳೋದ್ರಿಂದ ಅಷ್ಟೇ ಹೊರತು ಯಾವ ಚಿಂತೆ ಇಲ್ಲ. ಆಮೇಲೆ ಎಲ್ಲ ಶನಿ ದಶೆ ಇರೋರು ಜ್ಞಾಪಕ ಇಟ್ಕೊಳ್ಳಿ, ಭಿಕ್ಷದವ್ರಿಗೆ ಊಟ ಹಾಕ್ಬೋದು, ಭಿಕ್ಷದವ್ರಿಗೆ ದುಡ್ಡು ಕೊಡಬೇಡಿ, ಕುಡಿಯೋವ್ರಿಗೆ ದುಡ್ಡು ಕೊಡಬೇಡಿ. ಪಕ್ಕದಲ್ಲಿ ಫ್ರೆಂಡ್ ಬಂದ್ರು ತೀರ್ಥ ಕೇಳ್ತಾನಲ್ಲ, ಚಿಯರ್ಸ್ ಅಂತಾನೆ, ನೀವು ಅವನಿಗೇನಾದ್ರೂ ತೀರ್ಥಕ್ಕೆ ದುಡ್ಡು ಕೊಟ್ಟರೆ ಶನಿ ಕೋಪ ಮಾಡ್ತಾನಂತೆ, ಅವನ ದರಿದ್ರನು ನಿಮಗೆ ಶಿಫ್ಟ್ ಮಾಡ್ತಾನೆ. ಹುಷಾರ್. ಆದ್ದರಿಂದ ಅವರವರ ಕರ್ಮಕ್ಕೆ ಸಾಡೆ ಸಾತಲೆ ಪಾರ್ಟ್ನರ್ಶಿಪ್ಪೇ ಬೇಡ ಅಂತ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ. ಏನು ಹೇಳ್ತೆ, ಹೆಂಡತಿನೂ ಪಾರ್ಟ್ನರ್ ಆಗಿದ್ರು ಬೇಡ ಅಂತೀವಿ, ಫ್ರೆಂಡು ಪಾರ್ಟ್ನರ್ ಆಗಿದ್ದರೆ ಬೇಡ, ಸಮಯಕ್ಕೆ ಬಿಟ್ಟುಬಿಡು ಅಂತೀವಿ. ಅದಕ್ಕೋಸ್ಕರ ಸಾಡೆ ಸಾತ್ ಶನಿ, ಅಷ್ಟಮ ಶನಿ, ಪಂಚಮ ಶನಿ ತುಂಬ ಡೇಂಜರ್. ಸೊ ಅದರಿಂದ ನೀವೇನು ಮಾಡಬೇಕು, ಶನಿಗೆ ಸಂತೋಷ ಆದ ಏನಿಗೆ ನೀನು ಆಗಲೇ ಹೇಳ್ತಾ ಇದ್ದೆ ನಾನೇನ, ಆ ಮಂತ್ರವನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಮಹಾಕಾಳಿನೇ ಬನ್ನಿ ಮರಕ್ಕೆ ಪ್ರತಿದಿನ ಸಾಯಂಕಾಲ ನೀವು ಮಾಡಬೇಕಾದ 2 ಪ್ರದಕ್ಷಿಣೆ. ಒಂದು ಬನ್ನಿ ಮರ ಪ್ರದಕ್ಷಿಣೆ 9 ಪ್ರದಕ್ಷಿಣೆ. ಎರಡನೇದು ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ ಅತ್ತಿ ಮರ. ಅತ್ತಿ ಅಂದರೆ ಹತ್ತಿ ಅಲ್ಲ, ಅತ್ತಿ ಮರ, ಫಿಗ್ ಟ್ರೀ. ಅದನ್ನು ಪ್ರದಕ್ಷಿಣೆ ಕರೆಕ್ಟಾಗಿ 5 ಪ್ರದಕ್ಷಿಣೆ. ಇದಕ್ಕೆ 9, ಅದಕ್ಕೆ ಪ್ರದಕ್ಷಿಣೆ. ಏನು ಹೇಳಬೇಕು ಗೊತ್ತಾ, ನೀಲಾಂಬರೋ ನೀಲವಪುಹು ಕಿರೀಟಿ ಗೃದ್ರ ಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜಃ ಸೂರ್ಯಸುತಃ ಪ್ರಶಾಂತಃ ಸಚಾಸ್ತು ಮಹ್ಯಂ ವರ ಮಂದಾಗಮಿ. ನಿಮಗೆಲ್ಲ ಇನ್ನೊಂದು ಪರಿಹಾರ ಕೊಟ್ಬಿಡ್ತೀನಿ. 2 ದೊಡ್ಡ ಕ್ಷೇತ್ರ. ಒಂದು ತಿರ್ನಲ್ಲಾರ್ಗೆ ಹೋದ್ರೂ ಶನಿ ದರ್ಶನ ಮಾಡಿ, ಈಶ್ವರನ ದರ್ಶನ ಮಾಡಿ ಆಚೆ ಬನ್ನಿ. ಗಮನ ಇರಲಿ, ಟೈಮ್ ಹೊಟ್ಟೋಗ್ತಾ ಇರುತ್ತೆ. ಆದರೂ ಸಹ ಶನಿ ಶಿಂಗ್ನಾಪುರ್ಗೆ ಹೋದ್ರೂ ಅಷ್ಟೇ, ಅಲ್ಲಿ ಎಣ್ಣೆ ಅಭಿಷೇಕ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ನಮಸ್ಕಾರ ಮಾಡ್ಕೊಳ್ಳಿ ಬನ್ನಿ. ಆದರೆ ಮೇಯ್ನ್ ಕ್ಷೇತ್ರ ನೀವೆಲ್ಲರೂ ದಯವಿಟ್ಟು ಪ್ರಯಾಗ್ರಾಜ್ಗೆ ಹೋದ್ರಿ, ಎಲ್ಲ ಮಾಡಿದ್ರಿ, ಸಾಡೆ ಸಾತವರು, ಪಂಚಮ ಶನಿಯವರು, ಅಷ್ಟಮ ಶನಿಯವರು, ಸ್ವಯಂ ಜನ್ಮ ಶನಿಯವರು, 19 ವರ್ಷ ಶನಿಯವರು, ಶನಿ ದೃಷ್ಟಿ ವಕ್ರವಾಗಿದ್ದರೂ ಸಹ ನಿಮಗೆಲ್ಲ ಕಾಪಾಡೋಕ್ಕೆ ಒಂದೇ ಒಂದು ಮಾರ್ಗ, ರಾಮಬಾಣ. ಇಡೀ ಜಗತ್ತಲ್ಲಿ ಯಾರು ಕೊಡದೆ ನಾನು ಕೊಡ್ತೀನಿ ಕೇಳಿ. ದಶರಥ ಮಹಾರಾಜ ಸಮಾಧಿ ಇದೆ, ಇಡೀ ಜಗತ್ತಲ್ಲಿ ಯಾರೂ ನೋಡಿಲ್ಲ, ಅಯೋಧ್ಯೆಯಲ್ಲಿದೆ. ದಶರಥ ಮಹಾರಾಜನೇ ಪ್ರತಿಷ್ಠಾಪನೆ ಮಾಡೋ ಶನೇಶ್ವರ ಇದ್ದಾನೆ. ಅಲ್ಲಿ ಒಂದು ಮಂತ್ರನೂ ಬರೆದಿದೆ, ಎಲ್ಲಿ ಜಗತ್ತಲ್ಲಿ ಶನೇಶ್ವರ ಕಣ್ಣು ಮುಚ್ಚಿರ್ತಾನೆ, ಯಾಕೆಂದರೆ ಅವನ ಕಣ್ಣು ಮುಂದೆ ಕಣ್ಣು ಹಿಂದೆ ಅವನ ಬೆನ್ನು ತೋರಿಸ್ಕೊಂಡು ಓಡಾಬೇಡಿ ಅಂತಾನೆ. ಅವನು ಹದ್ದು ಮೇಲೆ ಕೂತಿದ್ದಾನೆ, ಭೂಸ್ಪರ್ಶವಿಲ್ಲ ಶನೇಶ್ವರನಿಗೆ, ಕಣ್ಣು ಮುಚ್ಕೊಂಡಿದ್ದಾನೆ. ಇಂಥ ಒಂದು ಶನೇಶ್ವರ ಅವನ ಮೂಲ ಮಂತ್ರ ಅಲ್ಲೇ ಬರೆದಿದೆ. ಯಾರು ಅದನ್ನು ಹೇಳಿ ನಮಸ್ಕಾರ ಮಾಡ್ತಾರೋ ಜ್ಞಾಪಕ ಇಟ್ಕೊಳ್ಳಿ, ಅಯೋಧ್ಯೆಗೆ ಹೋಗಬೇಕು. ಇದು ಸುವರ್ಣ ಮಾಧ್ಯಮ ಮುಖಾಂತರ ನಿಮಗೆ ಹೇಳ್ತಾ ಇರೋದು. ಅಯೋಧ್ಯೆಗೆ ಹೋದಾಗ ದಶರಥ ಮಹಾರಾಜ ಸಮಾಧಿಯಲ್ಲಿದೆ ಅಂತ ಕೇಳ್ಕೊಳ್ಳಿ ದಯವಿಟ್ಟು. ಆ ಸಮಾಧಿ ಕ್ಷೇತ್ರದಲ್ಲೇ ದಶರಥನೇ ಪ್ರತಿಷ್ಠಾಪನೆ ಮಾಡೋ ಶನೇಶ್ವರನ ಕ್ಷೇತ್ರ ಇದೆ, ಅವನು ಪ್ರತಿಷ್ಠಾಪನೆ ಮಾಡೋ ನಮಸ್ಕಾರ. ಅಲ್ಲಿ ಅವ್ರ ವಂಶದ್ರು ರಾಮನಿಗೆ 10ನೇ ತಲೆಮಾರು ವಂಶಸ್ಥರು, ರಾಮನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರಲ್ಲ, ಹಾಗೆ 10ನೇ ತಲೆಮಾರು. ಸೊ ಸಮಯ ಹಿಂಗೆ ಹೊಟ್ಟೋದ್ರಿಂದ ನಾಳೆ ಹಬ್ಬಕ್ಕೆ ನಿಮಗೆಲ್ಲ ಶುಭ ಹಾರೈಕೆ ಕೊಡ್ತಾ, ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಕೊಡ್ತಾ, ನಾಳೆ ಯುಗಾದಿ ಹಬ್ಬಕ್ಕೆ ನಿಮಗೆಲ್ಲ ಹಬ್ಬವನ್ನು ಚೆನ್ನಾಗಿ ಮಾಡ್ತಾ ಇಟ್ಕೊಳ್ಳಿ. ಇವತ್ತೇನೋ ಭಯಪಡಿಸ್ಬೇಡಿ, ಆತಂಕ ಅನ್ಕೋಬೇಡಿ. ನಾಳೆಯಿಂದ ಖರ್ಚುಗಳು ಕಮ್ಮಿ ಮಾಡ್ಕೊಳ್ಳಿ. ಇನ್ಮೇಲೆ ನಾನು ಹೇಳಿರೋ ಈ ಸೀಕ್ರೆಟ್ಸ್ ಎಲ್ಲ ಮತ್ತೆ ಬೇಕಾದ್ರೆ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಿರ್ತೀನಿ, ಅಲ್ಲಿ ಇಲ್ಲಿ ಯೂಟ್ಯೂಬ್ ಇನ್ನು ಸ್ವಲ್ಪ ದಿವಸ ನಂದೇ ಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಟ್ಯೂಬ್ ಬರುತ್ತೋ, ದೊಡ್ಡ ಟ್ಯೂಬೋ ಚಿಕ್ಕ ಟ್ಯೂಬೋ, ಆದರೂ ಸಹ ನಿಮಗೆಲ್ಲ ಮಧ್ಯೆ ಯಾಕಿದ್ದೀನಿ ಅಂದರೆ, ಬದುಕಿದ್ದೀನಿ ಅಂದರೆ ಇರೋಷ್ಟು ದಿವಸ ನಾನು ಕೊಡ್ತಕ್ಕಂಥದ್ದು ನೀವು ಮಾಡ್ಕೊಳ್ಳಿ, ನೀವೆಲ್ಲ ಚೆನ್ನಾಗಿರಲಿ ಅಂತ ಅಷ್ಟೇ ವಿಶೇಷ ಹೊರತು ನಿಮಗೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಖಂಡಿತವಾಗ್ಲೂ ಗುರುಗಳೇ, ಶನಿ ಪ್ರಭಾವ ಕಾರ್ಯಕ್ರಮದಲ್ಲಿ ಶನಿ ಪ್ರಭಾವ ಹೇಗಿರುತ್ತೆ, ಹಾಗೆ ಶನಿ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.